ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನೋಡಿ, ಮುಖ್ಯವಾಗಿ ನಿಮಗೆ ನ್ಯೂಮರಾಲಜಿ ಪ್ರಕಾರ ನಾವು ನೋಡೋದಾದರೆ ನಂಬರ್ 8 ತುಂಬ ಡಿಫಿಕಲ್ಟ್ ಅಂತ ಹೇಳ್ತಾರೆ. ನಂಬರ್ 8ನ ಅಯ್ಯಪ್ಪ ಕಷ್ಟ, ಸೊ ನಂಬರ್ 8 ಹುಡ್ತಕ್ಕಂಥವ್ರಿಗೆ ಡಿಫಿಕಲ್ಟೀಸ್ ಇರುತ್ತೆ. ಹಾಗೆ ಹೀಗೆ ನಂಬರ್ 8ನ್ನು ಸ್ವಲ್ಪ ಹೇಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಬಟ್ ನಂಬರ್ 8 ನೀವೇನಾದರೂ ನೋಡಿ, ನಂಬರ್ 8ನ್ನು ಬರೀರಿ, ನೀವೆಲ್ಲಿ ಸ್ಟಾರ್ಟ್ ಮಾಡ್ತಿರೋ ಮತ್ತೆ ಹೋಗಿ ಮೇಲೇ ನಿಂತ್ಕೊಳ್ಳುತ್ತೆ. ಮೇಲೇ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಮೇಲೇ ನಿಂತ್ಕೊಳ್ತಕ್ಕಂಥದ್ದು ಇರುತ್ತೆ. ಡಿಫೈನ್ ನೋಡಿ ಮಾಡ್ಕೊಳ್ಳಿ ಅದನ್ನು. ಸೊ ಅದನ್ನೇ ಹಿಂಗೆ ಉಲ್ಟಾ ಹಿಡಿದ್ರೆ ಇಟ್ಸ್ ಆನ್ ಇನ್ಫೈನೈಟ್ ಅಂತ ನೋಡ್ತೀವಿ. ನಿಮಗೆ 8ರ ಮಹತ್ವ ಈ ವೆಲ್ತ್, ಫಿನಾನ್ಷಿಯಲ್ ಸೆಕ್ಟರ್ಸ್, ಬಿಸ್ನೆಸ್ ಸೆಕ್ಟರ್ಸ್ ಆಗ ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಹೇಗೆ ಸಾಧಿಸಬೇಕು, ಯಾವ ರೀತಿ 8ನ್ನು ಯೂಸ್ ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೇನೆ. ಇಟ್ಸ್ ಆನ್ ವೆರಿ ತುಂಬ ಒಂದು ರೀತಿಯಾದಂಥ ತಂತ್ರ ಇದು, ನ್ಯೂಮರಿಕಲ್ ತಂತ್ರ. ನೋಡೋಣ, ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಮೊದಲು ಪಂಚಾಂಗ ಶ್ರವಣ, ನಂತರದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಈ ದಿನ ಗುರುವಾರ ಏಕಾದಶಿ, ಭಾಳ ಪವಿತ್ರವಾಗಿರ್ತಕ್ಕಂಥ ದಿನ. ಗುರುವಾರ ಏಕಾದಶಿ ಇನ್ನಷ್ಟು ಶುಭವನ್ನು, ಹಾಗೆ ವಿಷ್ಣುವಿನ ಆರಾಧನೆಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ತಕ್ಕಂಥ ಏಕಾದಶಿ ತಿಥಿ ಕೂಡ. ಕೃಷ್ಣ ಪಕ್ಷ ಶೋಭನ ಯೋಗ ಇರ್ತಕ್ಕಂಥದ್ದು, ಭವ ಹಾಗೆ ಬಾಳವಕರಣ ಇರ್ತಕ್ಕಂಥ ಸಮಯ. ಚಂದ್ರ ರೇವತಿ ನಕ್ಷತ್ರದಲ್ಲಿ, ಅಂದರೆ ಮೀನರಾಶಿಯಲ್ಲಿ 8 ಗಂಟೆ 15 ನಿಮಿಷದವರೆಗೂ ಕೂಡ ರೇವತಿ ನಕ್ಷತ್ರದಲ್ಲಿರ್ತದೆ. ತದನಂತರ ಅಶ್ವಿನಿ ನಕ್ಷತ್ರಕ್ಕೆ ಪಾದಾರ್ಪಣೆ ಮೇಷರಾಶಿಗೆ ಬರ್ತದೆ. ಸೊ ಇವತ್ತಿನ ಕಾಲಮಾನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ರಾಹುಕಾಲ ಮಧ್ಯಾಹ್ನ 2 ಗಂಟೆ 8 ನಿಮಿಷದಿಂದ 3 ಗಂಟೆ 49 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 5 ಗಂಟೆ 42 ನಿಮಿಷದಿಂದ 7 ಗಂಟೆ 23 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 4 ನಿಮಿಷದಿಂದ 10 ಗಂಟೆ 45 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ 10 ಗಂಟೆ 1 ನಿಮಿಷದಿಂದ 10 ಗಂಟೆ 57 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 3 ಗಂಟೆ 35 ನಿಮಿಷದಿಂದ 4 ಗಂಟೆ 31 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಬೆಳಗ್ಗೆ ಮೀನರಾಶಿಯಲ್ಲಿ ಸಂಚಾರ ಮಾಡಿದ್ರೆ, ಅದೇ ಚಂದ್ರ ಮತ್ತೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ. ದ್ವಾದಶ ರಾಶಿಗಳಿಗೆ ಯಾವ ಫಲವನ್ನು ಕೊಡುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರಿಗೆ ಫಲ. ಮೇಷರಾಶಿಯವ್ರಿಗೆ ಮೊದಲು ಸ್ವಲ್ಪ ಮನಸ್ತಾಪಗಳು ಅಥವಾ ಏನೋ ಒಂದು ಭೀತಿಯಾದಂಥ ವಾತಾವರಣ, ಹಿಂಗೆ ಇರುತ್ತೇನಪ್ಪ ಈ ದಿನ ಕೂಡ ಹೇಗೆ ಅಂತಕ್ಕಂಥ ಒಂದು ಮನಸ್ಥಿತಿ ಇದ್ದರೂ, ತದನಂತರದಲ್ಲಿ ಬರ್ತಕ್ಕಂಥ ವಾತಾವರಣ ಪೂರ್ತಿ ಇಡೀ ದಿನವನ್ನು ಬದಲಾವಣೆಯನ್ನು ಮಾಡುತ್ತೆ. ಭಾಳ ವಿಶೇಷವಾಗಿ ಈ ದಿನ ಕುಜ ಸ್ವಸ್ಥಾನದಲ್ಲಿ, ಚಂದ್ರ ಕೂಡ ಜಾತಕದ ಅಂದರೆ ಅರ್ಥಾತ್ ಇವತ್ತಿನ ದಿನ ಚಂದ್ರ ಮೇಷರಾಶಿಯಲ್ಲೇ ಇರೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತ ಲಕ್ಷ್ಮೀ ಯೋಗ. ಈ ಯೋಗದ ಬಲದಿಂದ ಹಣಕಾಸಿನ ವಹಿವಾಟುಗಳು, ಹಾಗೆ ಆರೋಗ್ಯದ ವಿಚಾರದಲ್ಲಿ, ವ್ಯಾಪಾರ ವಹಿವಾಟುಗಳ ವಿಚಾರದಲ್ಲಿ ಖಂಡಿತವಾಗಿ ಶುಭವಾಗ್ತದೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮನಸ್ಥಿತಿ, ಆದಷ್ಟು ಕೂಡ ಸಹಾಯ ಮಾಡ್ತಕ್ಕಂಥ ಗುಣ, ಆದಷ್ಟು ಕೂಡ ಈ ದಿನ ಸೇವಾ ಮನೋವೃತ್ತಿಯ ಮನೋಭಾವತೆ ಬೆಳೆದ್ಬಿಡುತ್ತೆ. ಬಟ್ ಅಫ್ಕೋರ್ಸ್ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ದಲೇ ಇರತಕ್ಕಂಥದ್ದೇ ಜಾಸ್ತಿ ಈ ದಿನ ನಡೀತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಮೇಷರಾಶಿಯವ್ರಿಗೆ. ತೊಂದರೆ ಇಲ್ಲ, ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈ ದಿನ ಇನ್ನಷ್ಟು ಶುಭದ ಫಲ ಪ್ರಾರಂಭ ಆಗ್ತದೆ. ಹಾಗೆ ಆ ವೃಷಭ ರಾಶಿಯವರ ಫಲಾಫಲ ಹೇಗೆ? ವೃಷಭ ರಾಶಿಯವ್ರಿಗೆ ಚೆನ್ನಾಗಿದೆ, ಲಾಭವಿದೆ, ತೊಂದರೆ ಇಲ್ಲ ಅಂತಕ್ಕಂಥ ವಿಚಾರ ಸ್ವಲ್ಪ ನಿಮಗೆ ಹಿನ್ನಡೆ ತರ್ತದೆ. ಇವತ್ತಿನ ತುಂಬ ಚೆನ್ನಾಗಾಗುತ್ತೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ನು ವೃಷಭ ರಾಶಿಗೆ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಹೊಡೆತಗಳು ಬೀಳುತ್ತೆ. ನಷ್ಟವನ್ನು ಕೊಡ್ಬೋದು, ನಷ್ಟವನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಷ್ಟ ನಷ್ಟ ಎರಡೂ ಕೂಡ ಆಗ್ತದೆ. ದಾಂಪತ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ, ವ್ಯಾವಹಾರಿಕವಾಗಿ ನಷ್ಟವನ್ನು ಕಾಡ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ಎಚ್ಚರ. ವಾದ ವಿವಾದಗಳಿಗೆ ಬಿದ್ದರೆ ಸ್ವಲ್ಪ ಮಟ್ಟಿಗೆ ಅಣ್ಣ ತಮ್ಮಂದರ ವಿಚಾರಗಳಲ್ಲಾಗಿರ್ಬೋದು, ಸಂಗಾತಿಯ ವಿಚಾರದಲ್ಲಾಗಿರ್ಬೋದು, ನೆರೆ ಹೊರೆಯವರ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಸಂಕಷ್ಟಕ್ಕೆ ಎಡಕಾಗ್ತದೆ. ಸಾಧ್ಯವಾದಷ್ಟು ಕೂಡ ನೀವು ವೃಷಭ ರಾಶಿಯವರಾಗಿದ್ದರೆ
ಓಂ ಲಕ್ಷ್ಮೀ ನರಸಿಂಹೋ ತವ ದಾಸೋಹಂ. ಈ ಮಂತ್ರ ಉಚ್ಚಾರಣೆ 21 ಬಾರಿ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದಷ್ಟು ಇದನ್ನು ಹೇಳಿ ತಂದ ನಂತರ ಮುಂದಿನ ಕೆಲಸವನ್ನು ಪ್ರಾರಂಭವನ್ನು ಮಾಡಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಶುಭದ ಕಾಲ ಪ್ರಾರಂಭ, ಅಥವಾ ಸಮಸ್ಯೆಗಳಿಂದ ದೂರ ಇರತಕ್ಕಂಥದ್ದು ಒಂದಷ್ಟು ಪೊಟೆನ್ಷಿಯಾಲಿಟಿ ಬರ್ತದೆ. ಮಿಥುನ ರಾಶಿಯವರಿಗೆ ಖಂಡಿತ ಲಾಭಾಧಿಪತಿ ಲಾಭದಲ್ಲಿದ್ದಾನೆ, ಧನಾಧಿಪತಿ ಲಾಭ. ಖಂಡಿತ ಒಂದೇ ರೀತಿಯಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಕಾರ್ಯಗಳೇ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು, ಖಂಡಿತ ಸುಸೂತ್ರವಾಗಿ ನಡೆಯುತ್ತೆ. ಕ್ಲಿಯರಾಗಿ ಭಾಳ ಸ್ಮೂತಾಗಿ ನಡೆಯುತ್ತೆ. ಬೇಗ ಅಂದ್ಕೊಂಡಿರ್ತಕ್ಕಂಥ ಕೆಲಸಕ್ಕೆ ಸಹಿತವಾಗಿ ಈ ದಿನ ಖಂಡಿತವಾಗಿ ನೆರವೇರೋದು ಸತ್ಯ. ಸ್ನೇಹಿತರಿಂದ, ಸಂಬಂಧಿಕರಿಂದ, ಚಿಕ್ಕಪ್ಪಂದರಿಂದ ಖಂಡಿತವಾಗಿ ಲಾಭದ ಒಂದು ವಾತಾವರಣ ನೆರವೇರುತ್ತೆ. ಕೆಲಸದ ವಿಚಾರದಲ್ಲೂ ಕೂಡ ಲಾಭದ ಲಭ್ಯತೆ, ಸಾಲದ ವಿಚಾರದಲ್ಲಿ ಲಾಭದ ಲಭ್ಯತೆ ಇರತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ತೊಂದರೆ ಇಲ್ಲ. ಮಿಥುನ ರಾಶಿಯವರೆಗೂ ಒಂದು ರೀತಿಯಾದಂಥ ಶುಭದ ಕಾಲ. ಅದೇ ರೀತಿಯಾಗಿ ಕಟಕ ರಾಶಿಯವರಿಗೆ ಈ ದಿನ ಫಲಾಫಲ ಹೇಗಿರುತ್ತೆ? ಖಂಡಿತ ಭಾಳ ವಿಶೇಷವಾಗಿ ಹೆಸರು, ಕೀರ್ತಿ, ಪ್ರತಿಷ್ಠೆ, ಧನಯೋಗದ ಕಾಲ, ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ. ನಿಮ್ಮ ಈ ಒಂದು ಪೊಟೆನ್ಷಿಯಾಲಿಟಿಯಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯತೆ, ಹಾಗೆ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರುತ್ತೆ. ಯಾರ್ಯಾರು ಕಟಕ ರಾಶಿ ರಾಜಕೀಯ ವಿಚಾರದಲ್ಲಿದ್ದೀರೋ ಈ ದಿನ ಒಂದು ಪೊಟೆನ್ಷಿಯಾಲಿಟಿ ನಿರ್ಮಾಣವಾಗ್ತದೆ. ಒಂದು ಗತ್ತು ಅಂತೀವಿ, ಆ ಗತ್ತು ನಿರ್ಮಾಣವಾಗ್ತಕ್ಕಂಥದ್ದು ಈ ದಿನ ಕಟಕ ರಾಶಿಯವರಿಗಿದೆ. ವ್ಯಾಪಾರ ವಹಿವಾಟುಗಳೆಲ್ಲ ತಗೊಳ್ಳಿ, ತೊಂದರೆ ಇಲ್ಲ, ಅಡ್ಡಿ ಇಲ್ಲ, ಖಂಡಿತವಾಗಿ ಚೆನ್ನಾಗಿದೆ. ಕೇವಲ ನೀವು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡ್ತಾ ಬನ್ನಿ, ಸ್ವಲ್ಪ ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು, ಇದ್ದಕ್ಕಿದ್ದ ಹಾಗೆ ನೀವು ಎಕ್ಸ್ಪೆಕ್ಟೇ ಮಾಡ್ದಲೇ ಇರತಕ್ಕಂಥ ವಿಚಾರಗಳು ಬೇಗ ಆಗ್ತದೆ. ಭೂಮಿಯ ವಿಚಾರದಲ್ಲಿ ಸಂಧಾನದ ಮೂಲಕ ಕೆಲವೊಂದು ಬಗೆಹರಿತಕ್ಕಂಥ ಸಮಸ್ಯೆಗಳು ಬಗೆಹರಿತದೆ. ಹಾಗೆ ನಿಮಗೆ ಯಾವುದಾದ್ರೂ ಒಂದು ಕೇಸು, ಲಿಟಿಗೇಷನ್ಸ್ ಕೋರ್ಟಲ್ಲಿತ್ತು, ಒಂದು ರೀತಿಯಾದಂಥ ರಿಲೀಫ್ ಸಿಗ್ತದೆ ಸಿಂಹರಾಶಿಯವರಿಗೆ. ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಯಾವುದೋ ಒಂದು ಟರ್ನಿಂಗ್ ಪಡ್ಕೊಂಡು ಆ ಕೆಲಸಗಳೆಲ್ಲ ಆಗಿಬಿಡ್ತದೆ ಈ ದಿನ ಸಿಂಹರಾಶಿಯವರಿಗೆ. ಆರೋಗ್ಯ ಚೆನ್ನಾಗಿರುತ್ತೆ, ತುಂಬ ಆ್ಯಕ್ಟಿವ್ನೆಸ್ ಇರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ದೇವರ ಆಶೀರ್ವಾದ ಲಭ್ಯವಾಗ್ತಕ್ಕಂಥ ದಿನ. ಸಾಧ್ಯವಾದರೆ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ಬನ್ನಿ, ಇನ್ನಷ್ಟು ಶುಭವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಸ್ವಲ್ಪ ಎಚ್ಚರ. ಲಾಭ ಉಂಟು, ಹಾಗೆ ಸಮಸ್ಯೆನೂ ಉಂಟು. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಸ್ಯೆಗಳು ಬರಬಹುದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಭನೂ ಕೂಡ ಬರಬಹುದು. ಬಿ ಕೇರ್ಫುಲ್. ನಿಮ್ಮ ನೆರೆಯವರೇ ಅಥವಾ ನಿಮ್ಮ ತಮ್ಮಂದಿರ ವಿಚಾರಗಳಲ್ಲಿ ಲಾಭವೂ ಆಗ್ಬೋದು, ನಷ್ಟವೂ ಆಗ್ಬೋದು. ಇದು ಇವತ್ತಿನ ದಿನ ಕನ್ಯಾ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ಕನ್ಯಾ ರಾಶಿಯವರು ಈ ದಿನ ಹೇಳಿ. ಯಾವುದೇ ಆದಂಥ 3 ವ್ಯಕ್ತಿಗಳ ಮದುವೆ ಅಂದರೆ ಇಬ್ಬರ ನಡುವೆ ನೀವು ಖಂಡಿತ ತಲೆ ಹಾಕಬೇಡಿ, ಸಮಸ್ಯೆ ಬಂದೇ ಬರುತ್ತೆ. ಬಿ ಕೇರ್ಫುಲ್. ಕೋಪ ನಿಯಂತ್ರಣದಲ್ಲಿ. ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ ಇವತ್ತು? ಖಂಡಿತ ತುಲಾರಾಶಿಯವ್ರಿಗೆ ಈ ದಿನ ಸ್ವಲ್ಪ ವ್ಯಾಪಾರದ ವಿಚಾರದಲ್ಲಿ ಲಾಭ, ಜನಗಳ ಒಟ್ಟಿಗೆ ಉತ್ತಮ ಒಂದು ಬಾಂಧವ್ಯತೆ, ಹಾಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ, ಸ್ವಲ್ಪ ಎನರ್ಜಿ ಇರ್ತಕ್ಕಂಥ ದಿನ ತುಲಾರಾಶಿಯವ್ರಿಗೆ. ವ್ಯಾಪಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಒಟ್ಟಾರೆಯಾಗಿ ಜನಗಳೊಟ್ಟಿಗೆ ಬೆರಿತಕ್ಕಂಥದ್ದು, ಜನಗಳೊಟ್ಟಿಗೆ ಯಾವಾಗಲೂ ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಕೂಡ ನಿಮಗೆ ಶುಭವಾದ ಕಾಲ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾಗಿ ಕೆಲಸದ ಬದಲಾವಣೆಯನ್ನು ಮಾಡಬೇಕು, ಅಥವಾ ಕೆಲಸದ ವಿಚಾರದಲ್ಲಿ ತಲ್ಲೀನವಾಗಬೇಕು, ಹೊಸ ಕೆಲಸ ಹುಡುಕಬೇಕು ಅಂತಕ್ಕಂಥ ಮನೋಭಾವತೆ ವೃಶ್ಚಿಕ ರಾಶಿಯವರಿಗಿರುತ್ತೆ. ಯಾವುದೇ ಆಗಿರ್ತಕ್ಕಂಥ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸಂಧಾನದ ಮೂಲಕ ಬಗೆಹರಿಯುತ್ತದೆ. ಹಣಕಾಸು ವಹಿವಾಟುಗಳು ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಹೊರತುಪಡಿಸಿದ್ರೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಶುಭದ ಕಾಲ. ನಥಿಂಗ್ ಟು. ಹಾಗೆ ಧನುರಾಶಿಯವರ ಫಲಾಫಲ ಹೀಗೆ. ಒಂದು ರೀತಿಯಾಗಿ ಧನುರಾಶಿಯವ್ರಿಗೆ ನೋಡಿ, ಸ್ನೇಹಿತರ ವಿಚಾರದಲ್ಲಿ ಎಚ್ಚರ, ಬಟ್ ನಾಲೆಡ್ಜ್ ಉಪಯೋಗಿಸಿ ನೀವು ಪ್ರಾಡಕ್ಟ್ ಡೆವಲಪ್ಮೆಂಟೋ ಮತ್ತೊಂದು ಅಥವಾ ಕ್ರಿಯೇಟಿವಿಟಿಯಲ್ಲಿದ್ದೀರೋ, ದ ಬೆಸ್ಟ್ ಕಾಲ, ತುಂಬ ಬೆಸ್ಟ್. ಬಟ್ ಕೆಲಸ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತದೆ. ಬಿ ಕೇರ್ಫುಲ್, ಸ್ವಲ್ಪ ನೋಡ್ಕೊಳ್ಳಿ. ಯಾರು ಧನುರಾಶಿಯಲ್ಲಿರ್ತಕ್ಕಂಥವ್ರು ಫಿನಾನ್ಷಿಯಲ್ ಕ್ರೈಟೀರಿಯಾ ಕಾಡ್ತದೆ. ಬಂಡವಾಳವಿಲ್ಲದ ಕೆಲಸ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲಸ, ಶ್ರಮವಹಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮಾತ್ರ
ಈ ದಿನ ಶುಭ. ಧನುರಾಶಿಯವರು ಹಣದ ವಿಚಾರದಲ್ಲಿ ಜಾಗರೂಕತೆ, ಬಟ್ ಬೇರೆ ವಿಚಾರ ಖಂಡಿತವಾಗಿ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಮಕರ ರಾಶಿ, ಭೂಮಿ ಖರೀದಿ ಯೋಗದ ಲಭ್ಯತೆ ಇರುತ್ತೆ. ಜೊತೆಗೆ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಪ್ಲ್ಯಾನ್ ಕೂಡ ಇರತಕ್ಕಂಥದ್ದು ಈ ಒಂದು ಮಕರ ರಾಶಿಯವ್ರಿಗೆ ಲಭ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಸೈಟ್ ಖರೀದಿ ಯೋಗ, ಲಾಭ ಲಭ್ಯತೆ ಅಥವಾ ಮಾರಾಟ ಮಾಡೋದು, ಇದೆಲ್ಲ ಇದರಿಂದ ಭಾಳ ಶುಭ. ಒಂದು ರೀತಿಯಾಗಿ ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡ್ರೆ ಓಲ್ಡ್ ಏಜ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿರುತ್ತೆ. ಕುಂಭರಾಶಿಯ ಫಲಾಫಲ, ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಇದನ್ನು ಯಾವುದೇ ಆಗಿರ್ತಕ್ಕಂಥ ಕಾರ್ಯಗಳಿಗೋಸ್ಕರ ತುಂಬ ತೋಳ್ಬಲದಲ್ಲಿ, ಅಂದರೆ ಅರ್ಥಾತ್ ತಮ್ಮ ಶಕ್ತಿಯಲ್ಲಿ ನಂಬಿಕೆ ಇಟ್ಟು ಕೆಲಸವನ್ನು ಮಾಡ್ತೀರಿ. ಸಾಧ್ಯವಾದಷ್ಟು ಕುಂಭರಾಶಿಯವ್ರಿಗೆ ಒಂದು ಸಣ್ಣ ಬದಲಾವಣೆಯನ್ನು ಅಪೇಕ್ಷೆ ಅಥವಾ ತನ್ನ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕಾಣಬೇಕು ಅಂತಕ್ಕಂಥ ಮನೋಭಾವನೆ ಇರುತ್ತೆ. ಉತ್ತಮ ಸ್ನೇಹಿತರ ಭೇಟಿ, ತುಂಬ ಎನರ್ಜಿ ಇರ್ತದೆ. ಯಾವುದೇ ಕಾರ್ಯಗಳನ್ನು ಚಿಟಿಕೆ ಹೊಡೆಯದಲ್ಲಿ ಮುಗಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಯಾವುದೇ ದಾಖಲಾತಿಗಳನ್ನು ಕ್ಷಣ ಮಾತ್ರದಲ್ಲಿ ಹುಡುಕಿ ಕೊಡ್ತಕ್ಕಂಥ ಸಾಧ್ಯತೆ ನಿಮ್ಮಲ್ಲಿ ಬರ್ತದೆ. ಬಟ್ ಮಾತಿನಿಂದ ಜಯವನ್ನು ಸಾಧಿಸ್ತೀರ ಈ ದಿನ. ಕುಂಭರಾಶಿಯವರಿಗೆ ಶುಭವಾಗಲಿ. ಮೀನ ರಾಶಿಯವರ ಫಲಾಫಲ, ಲಕ್ಷ್ಮೀ ಯೋಗ ಧನಸ್ಥಾನದಲ್ಲೇ ಇದ್ದಾನೆ, ಖಂಡಿತವಾಗಿ ಶುಭದ ಕಾಲ. ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ, ವ್ಯಾಪಾರದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ಮಾತು ಸ್ವಲ್ಪ ಗಡಸಿನಿಂದ ಇರ್ತದೆ, ಬಟ್ ಅದರಿಂದ ತೊಂದರೆ ಇಲ್ಲ. ಬಟ್ ಮೀನರಾಶಿಯವರು ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಂಡ್ರೆ ಸಾಕು. ಮಿಕ್ಕ ವಿಚಾರ, ವಿದ್ಯಾಭ್ಯಾಸ, ವ್ಯಾಪಾರ, ವಹಿವಾಟುಗಳ ವಿಚಾರದಲ್ಲಿ ಎತ್ತಿದ ಕೈ, ಖಂಡಿತ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡ್ತಕ್ಕಂಥ ದಿನ ಈ ಮೀನರಾಶಿಯವ್ರದ್ದಿದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ನಾನು ನಿಮ್ಗಾಗಲೇ ಹೇಳಿದೆ, 8 ಶನಿಯ ತತ್ವ. ನಿಜವಾಗ್ಲೂ ಈಸ್ ಅನ್ ಅಬಂಡೆಂಟ್ ಫಿನಾನ್ಷಿಯಲ್ ವಿಚಾರಗಳಿಗೆ ಎತ್ತಿದ ಕೈ. ಅಡೆತಡೆ ಬರ್ತಾ ಇದೆ, ಅಥವಾ ನಾನು ಒಂದು ಸ್ಟ್ರಾಟಜಿ, ಉತ್ಕೃಷ್ಟವಾಗಿರ್ತಕ್ಕಂಥ ಬಿಸ್ನೆಸ್, ಹಣಕಾಸಿನ ವಿಚಾರವನ್ನು ಚೆನ್ನಾಗಿ ಇರಬೇಕು, ನಾನು ಯಾವಾಗಲೂ ಕೂಡ ನನ್ನ ಒಂದು ಲೆವೆಲ್ ಶುದ್ಧ ಸ್ಥಿರವಾಗಿರಬೇಕು ಅಂತಕ್ಕಂಥವ್ರು ಕೇವಲ ಶನಿವಾರಗಳಂದು, ಶನಿವಾರ ಎಡಗೈ ಮೇಲೆ ನೋಡಿ, ಇಲ್ಲಿ ಈ ಮಧ್ಯದ ಬೆರಳಲ್ಲಿ 8 ಅಂತ ಬರ್ಕೊಳ್ಳಿ ಸಾಕು. ಅದು ಬ್ಲೂ ಪೆನ್ನಲ್ಲಿ 8 ಈಸ್ ಎನ್ ಇನ್ಫೈನೈಟ್. ನೀವು ಯಾವಾಗಲೂ ಕೈ ಹಿಡ್ಕೊಂಡಾಗ ಅದು ಉಲ್ಟಾಗ್ತದೆ. ಇನ್ಫೈನೈಟ್ ಆಗಿ ನಿಮಗೆ ಅಬಂಡೆಂಟ್ ಆಗಿರ್ತಕ್ಕಂಥ ಐಶ್ವರ್ಯವನ್ನು ಕೊಡುತ್ತೆ. ಓನ್ಲಿ 8, ಅದು ಬ್ಲೂ ಪೆನ್ನಲ್ಲಿ. ಖಂಡಿತ ಇದನ್ನು ಮಾಡಿ ನೋಡಿ, ತುಂಬ ಆಶ್ಚರ್ಯಕರವಾಗಿರತಕ್ಕಂಥ ರಿಸಲ್ಟ್ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ನಿಮಗೆ ಒಂದು ಬಾಡಿಯಲ್ಲಿ ಎನರ್ಜಿ ಬೇಕು, ಧೈರ್ಯದ ಮನೋಭಾವತೆ ಬೇಕು. ಯಾವುದೇ ವ್ಯಕ್ತಿಗಳ ಜೊತೆ, ಒಬ್ಬ ಸಮಾರಂಭಗಳಲ್ಲಿ ಅಥವಾ ಯಾವುದೇ ಆಗಿರ್ತಕ್ಕಂಥ ವಿಚಾರಗಳಿಗೆ ಧೈರ್ಯದ ಮನೋಭಾವತೆ ಜಾಸ್ತಿ ಬೇಕು. ಹಾಗೆ ಗುರುಗಳೇ, ನನಗೆ ತುಂಬ ಸುಸ್ತಿದೆ ಗುರುಗಳೇ, ಯಾಕೋ ಒಂಥರ ಇನರ್ಷಿಯಾ ಅಂತಕ್ಕಂಥವ್ರು ನಿಜವಾಗ್ಲೂ ನಮ್ಮಲ್ಲಿ ಸಿಗ್ತಕ್ಕಂಥ ರೆಡ್ ಜಾಸ್ಪರನ್ನು ಯೂಸ್ ಮಾಡಿ. ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ, ತುಂಬ ಎನರ್ಜಿಯನ್ನು ಕೊಡುತ್ತೆ. ಯಾರು ಸೋಲು, ಸುಸ್ತು ಇವೆಲ್ಲ ಕೇಳ್ತಿದ್ದೀರೋ ಅವರಿಗೆ ನಮ್ಮಲ್ಲಿ ಸಿಗ್ತಕ್ಕಂಥ ಈ ಒಂದು ರೆಡ್ ಜಾಸ್ಪರ್ಸ್ ಒಂದು ಬ್ರಾಸ್ಲೈಟನ್ನು ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಹೀಲ್ ಮಾಡಿರ್ತಕ್ಕಂಥ ಬ್ರಾಸ್ಲೈಟ್ ಕೂಡ ಇದು. ನಿಮಗೆ ಎನರ್ಜಿ ಇರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಖಂಡಿತ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.